ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಡಿಜೆ ಬಳಸಿದವರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ. 16 ಮಂಟಪಗಳ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಶನಿವಾರ ರಾತ್ರಿ ವಿರಾಜಪೇಟೆಯಲ್ಲಿ ಗಣೇಶ ವಿಸರ್ಜನೆ ಇತ್ತು. ಡಿಜೆ ಆಪರೇಟರ್ ಇಲ್ಲೂ ಕೂಡ ಡಿಜೆ ಆಪರೇಟರ್ ಸೇರಿ ಒಟ್ಟು 48 ಮಂದಿ ವಿರುದ್ಧವಾಗಿ ಎಫ್ಐಆರ್ ಹಾಕಿದ್ದಾರೆ. ವಿರಾಜಪೇಟೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಹೀಗೆ ಆಯಿತು. ಡಿಜೆಯನ್ನ ಬಳಸಿರೋದಕ್ಕೆ ಕೇಸ್ ಹಾಕಲಾಗಿದೆ, ಇಬ್ಬರ ಮೇಲಾಯಿತು. ಈ ಕೊಡಗು ಜಿಲ್ಲೆಯಲ್ಲಿ ಡಿಜೆ ಬಳಸಿದ್ದ ಒಟ್ಟು ಬಹಳ ಜನರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ. ಒಟ್ಟು 16 ಮಂಟಪಗಳ ವಿರುದ್ಧವಾಗಿ ಕೇಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 48 ಜನರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ. ಇದರಲ್ಲಿ ಡಿಜೆ ಆಪರೇಟರ್ ಕೂಡ ಒಬ್ರು. ವಿರಾಜಪೇಟೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು ಗೊತ್ತಾಗ್ತಾ ಇದೆ. ಗಣಪತಿ ಹಬ್ಬಕ್ಕೆ ಸರ್ಕಾರದಿಂದ ನೂರಾರು ಕಂಡೀಷನ್ಸ್. ಸರ್ಕಾರದ ವಿರುದ್ಧವಾಗಿ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಎಷ್ಟೊಂದು ಕಂಡೀಷನ್ಸ್ ಹಾಕಿದ್ದಾರೆ ಅಂತ. ರಾಜ್ಯದ ಜನರ ಮುಂದೆ ಸಿಎಂ ಕ್ಷಮೆ ಕೇಳಬೇಕು. ಚಾಮುಂಡಿ, ಧರ್ಮಸ್ಥಳ, ಮಂಡ್ಯಕ್ಕೆ ಕ್ಷಮೆ ಕೇಳಿ. ಹಿಂದೂಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ? 3 ಘಟನೆ ಬಗ್ಗೆ ಸಿಎಂ ಕ್ಷಮೆ ಕೇಳಬೇಕು. ಸಿದ್ದರಾಮಯ್ಯ ಕ್ಷಮೆಗೆ ಆರ್ ಅಶೋಕ್ ಪಟ್ಟು ಹಿಡಿದಿದ್ದಾರೆ. ಗಣಪತಿ ಹಬ್ಬ ಆಚರಣೆಗೆ ಸರ್ಕಾರ ನೂರಾರು ಕಂಡೀಷನ್ಸ್ ಹಾಕುತ್ತೆ. ರಾಜ್ಯದ ಜನರ ಮುಂದೆ ಸಿಎಂ ಕ್ಷಮೆ ಕೇಳಬೇಕು. ಅದು ಚಾಮುಂಡಿ ವಿಚಾರವಾಗಿ, ಧರ್ಮಸ್ಥಳದ ವಿಚಾರದಲ್ಲಿ, ಮಂಡ್ಯಕ್ಕೂ ಕೂಡ ಕ್ಷಮೆ ಕೇಳಿ ಅಂತ ಆಗ್ರಹಿಸಿದ್ದಾರೆ. ಇವತ್ತು ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ, ಚಾಮುಂಡೇಶ್ವರಿ ಘಟನೆಗೆ, ಧರ್ಮಸ್ಥಳದ ಘಟನೆಗೆ, ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಇದು ಪ್ರಶ್ನೆ. ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಹಿಂದೂಗಳ ಮೇಲೇನೆ ಲಾಠಿ ಚಾರ್ಜ್ ಯಾಕೆ? ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ? ಇಡೀ ರಾಜ್ಯದಲ್ಲಿ ಗಣಪತಿ ಹಬ್ಬಕ್ಕೆ ನೂರಾರು ಕಂಡೀಷನ್ ಹಾಕಿದ್ದೀರ. ಗಣಪತಿ ಹಬ್ಬ ಮಾಡಂಗಿಲ್ಲ, ಮೆರವಣಿಗೆ ತಗೊಂಡೋಗಂಗಿಲ್ಲ. ಹೋದ ಸರಿ ಹನುಮಧ್ವಜವನ್ನ ತೆಗೆದ್ರಿ, ನಾಗಮಂಗಲದಲ್ಲಿ ಹನುಮಧ್ವಜವನ್ನ ತೆಗೆದಾಕಿದ್ರಿ. ನಾಚಿಕೆ ಆಗಲ್ವಾ ನಿಮಗೆ? ಅದೇ ನಾಗಮಂಗಲದಲ್ಲಿ ಗಣಪತಿ ಹಬ್ಬನ, ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೂತಿರ್ಸ್ತೀರಿ. ನಾಚಿಕೆ ಆಗಲ್ವಾ ನಿಮಗೆ? ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ.